ನಮಸ್ಕಾರ ಸ್ನೇಹಿತರೆ. ಆಗಿನ ಕಾಲದಿಂದಲೂ ಪಿತ್ರಾರ್ಜಿತ ಆಸ್ತಿಯನ್ನು ಕೇವಲ ಗಂಡು ಮಕ್ಕಳಿಗೆ ಮಾತ್ರ ನೀಡುತ್ತಿದ್ರು. ಆದರೆ ಹೆಣ್ಣು ಮಕ್ಕಳನ್ನು ಕೇವಲ ಮದುವೆ ಮಾಡಿ ಕಳಿಸಿ ಬಿಡ್ತಿದ್ರು ಮತ್ತು ಸಮಪಾಲಿನ ಆಸ್ತಿ ನೀಡುತ್ತಿರಲಿಲ್ಲ. ಈಗ ಮೋದಿ ಸರ್ಕಾರವು ಹೊಸ ಕಾನೂನು ತಂದಿದ್ದಾರೆ. ಏನೀ ಕಾನೂನು ಅಂತ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ನೋಡಿ. ಅದಕ್ಕೂ ಮುನ್ನ ಹೆಣ್ಣು ಮಕ್ಕಳಿಗೆ ಉಪಯೋಗವಾಗುವ ಕಾನೂನುಗಳನ್ನು ತರುತ್ತಿರುವ ಮೋದಿ ಸರ್ಕಾರಕ್ಕೆ ಒಂದು ಬೆಂಬಲ ನೀಡೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಮತ್ತು ಜೈ ಮೋದಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಸಾಮಾನ್ಯವಾಗಿ ನಮ್ಮ ಹಿಂದೂ ಕುಟುಂಬಗಳಲ್ಲಿ ಪಿತ್ರಾರ್ಜಿತ ಆಸ್ತಿ ಅಂದರೆ ತಾತ ಮುತ್ತಾತಂದಿರೋ ಸಂಪಾದನೆ ಮಾಡಿರುವ ಆಸ್ತಿ ಎಂಬರ್ಥ ಮತ್ತು ಸ್ವಯಾರ್ಜಿತ ಆಸ್ತಿ ಅಂದರೆ ತಂದೆಯೇ ಕಷ್ಟಪಟ್ಟು ದುಡಿದಿರುವ ಆಸ್ತಿ ಎಂಬರ್ಥ. ಈ ಎಲ್ಲವೂ ಕೂಡ ಗಂಡು ಮಕ್ಕಳಿಗೆ ಬರುತ್ತಿತ್ತು. ಆದರೆ ಈಗ ಕಾನೂನು ಬದಲಾಗಿದೆ. ಇನ್ನು ಭಾರತದ ಹಿಂದೂ ಉತ್ತರಾಧಿಕಾರದ ಕಾಯ್ದೆ 2005 ಪ್ರಕಾರ ಹೆಣ್ಣು ಮಕ್ಕಳು ಕೂಡ ಗಂಡು ಮಕ್ಕಳಂತೆ ತಂದೆಯ ಆಸ್ತಿಯಲ್ಲಿ ಸಮಾನ ಹಕ್ಕನ್ನು ಪಡೆದಿರುತ್ತಾರೆ. ಆದರೆ ಹೆಣ್ಣು ಮಕ್ಕಳು ಕೆಲವು ನಿಯಮಗಳ ಅಡಿಯಲ್ಲಿ ಆಸ್ತಿಗಳು ಪಡೆಯುವ ಹಕ್ಕುಗಳು ಇರುವುದಿಲ್ಲ. ಇನ್ನು ಹೆಣ್ಣು ಮಕ್ಕಳು ಯಾವ ಆಸ್ತಿಯಲ್ಲಿ ಪಾಲನ್ನು ಪಡೆದುಕೊಳ್ಳಬಹುದು ಮತ್ತು ಯಾವ ಆಸ್ತಿಗಳಲ್ಲಿ ಹಕ್ಕುಗಳು ಇರುವುದಿಲ್ಲವೆಂದು ನಾವು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಮೊದಲಿಗೆ ತಮ್ಮ ತಾತ ಮುತ್ತಾತ ಸಂಪಾದನೆ ಮಾಡಿರುವ ಆಸ್ತಿಯಲ್ಲಿ ಗಂಡು ಮಕ್ಕಳಂತೆ ಹೆಣ್ಣು ಮಕ್ಕಳಿಗೂ ಸಮಾನ ಆಸ್ತಿ ಬರಬೇಕು. ಇನ್ನು ಮದುವೆಯಾಗಿದ್ದರೂ ಸಹ ಮಹಿಳೆಯರು ಪೂರ್ವಜರ ಆಸ್ತಿಯಲ್ಲಿ ಸಮನಾದ ಪಾಲು ಪಡೆಯಲು ಸಂಪೂರ್ಣ ಹಕ್ಕಿದೆ. ಆದರೆ ತನ್ನ ಸ್ವಂತ ತಂದೆ ತಾಯಿ ಸಂಪಾದನೆ ಮಾಡಿರುವ ಆಸ್ತಿಯನ್ನು ಪಡೆದುಕೊಳ್ಳೋ ಹಕ್ಕು ಮಕ್ಕಳಿಗೆ ಇರುವುದಿಲ್ಲ. ಅಂದರೆ ತಂದೆ ತಾಯಿ ಸ್ವಯಂ ಕೃಷಿಯಿಂದ ಕಷ್ಟಪಟ್ಟು ದುಡಿದಿರುವ ಆಸ್ತಿಯನ್ನು ಅವರು ಮಕ್ಕಳಿಗಾದರೂ ಕೊಡಬಹುದು ಅಥವಾ ಬೇರೆ ಯಾರಿಗಾದರೂ ದಾನ ಮಾಡುವ ಹಕ್ಕು ತಂದೆ ತಾಯಿಗೆ ಇರುತ್ತದೆ. ಮತ್ತೊಂದೆಡೆ ಹೆಣ್ಣು ಮಕ್ಕಳಿಗೆ ಕೇವಲ ತಂದೆ ಕಡೆಯಿಂದ ಆಸ್ತಿಯನ್ನು ಮಾತ್ರ ಪಡೆಯುವ ಹಕ್ಕಿರುತ್ತದೆ. ಆದರೆ ತಾಯಿ ಕಡೆಯಿಂದ ಬಂದಿರೋ ಆಸ್ತಿಯನ್ನು ಪಡೆಯುವ ಹಕ್ಕು ಇರುವುದಿಲ್ಲವೆಂದು ಕಾನೂನು ಸ್ಪಷ್ಟವಾಗಿ ತಿಳಿಸಿದೆ. ಅಂದರೆ ಓರ್ವ ಮಹಿಳೆ ತನ್ನ ತಂದೆಯ ಆಸ್ತಿಯನ್ನು ಕೋರ್ಟ್ಗೆ ಹಾಕಿ ಕಾನೂನಿನ ಪ್ರಕಾರ ಆಸ್ತಿಯನ್ನ ಪಡೆಯಬಹುದು. ಆದರೆ ತಾಯಿ ಕಡೆ ಆಸ್ತಿಯನ್ನು ಪಡೆಯುವ ಹಕ್ಕುಗಳು ಇರುವುದಿಲ್ಲ. ಆದರೆ ತಾಯಿಯು ತಾವೇ ಇಷ್ಟಪಟ್ಟು ತಮ್ಮ ಮಗಳಿಗೆ ಆಸ್ತಿಯನ್ನು ನೀಡಬಹುದು. ಇದಕ್ಕೆ ಯಾವ ಕಾನೂನಿನ ತೊಡಕುಗಳು ಇರುವುದಿಲ್ಲ. ಇನ್ನು ನಿಮಗೂ ಕೂಡ ಈ ಮಾಹಿತಿ ತುಂಬಾ ಇಷ್ಟ ಆಗಿದ್ರೆ ಮತ್ತು ಈ ಕಾನೂನಿನ ಬಗ್ಗೆ ನಿಮಗೆ ಹೆಲ್ಪ್ ಆಯ್ತು ಅಂತ ಅನಿಸ್ತಿದ್ಯಾ? ಎಸ್ ಆರ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.